ಪಂಚಮ ಶಾಲೆಯವರಿಗಾಗಿ ನೀವು ಕೇಳ್ತಾರೋ ಸರಿ, ಆದರೆ ಅದಕ್ಕೆ ಒಂದಾಗಿದ್ದು ಇವತ್ತು ಭಾಳ ಬೆಸ್ಟ್ ಕೆಲಸ ಆಗ್ಯದ. ಅದ್ರ ಜೊತೆಗೆ ಸಿಂಪಲ್ ಅದ. ಯಾಕೆಂತಂದ್ರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಎದರಿಂದ ಆಗ್ಬೇಕ್ರಿ, ಎಲ್ಲರದು ಒಕ್ಕಲ್ತನದಿಂದ ಬರಬೇಕು. ಒಕ್ಕಲ್ತನ ಮೂಲ. ಎಲ್ಲಿವರೆಗೆ ಒಕ್ಕಲ್ತನ ಇವತ್ತು ಬೆಳೀತಾ ಇದ್ದೀರಿ, ಸಾಕಷ್ಟು ದುಡಿತಾ ಇದ್ದೀರಿ, ಸಾಕಷ್ಟು ಪರಿವರ್ತನೆಗಳಾಗ್ತಾ ಇದ್ದಾವೆ. ಹಸಿರು ಕ್ರಾಂತಿ ಆಯಿತು, ವೈಟ್ ರೆವಲ್ಯೂಷನ್ ಕರೆದ್ವಿ, ಹಾಲಿನ ಕ್ರಾಂತಿ ಅದು, ಉತ್ಪಾದನೆ ಸಾಕಷ್ಟು ಆಗ್ತಾ ಇದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಕೆಲವೊಂದಿಷ್ಟು ಬಡವರು ಇದ್ದಂಥವ್ರು ಗೊಬ್ಬರ ಹಾಕ್ಲಿಕ್ಕೆ ಆಗಲ್ಲ, ಅದಕ್ಕೂ ಮತ್ತೆ ಕಾರಣಕ್ಕೂ ಭೂಮಿಗಳು ಅತಿಯಾದ ಗೊಬ್ಬರದಿಂದ ಬಂಜರಾಗಿವೆ, ಅದು ಇಲ್ಲದ ಬಂಜರಾಗಿವೆ. ಏನೇನು ಕಾರಣಕ್ಕಾಗಿ ಒಂದಿಷ್ಟು ಹೆಚ್ಚು ಕಡಿಮೆ ಬೆಳೀತಾ ಇದ್ದಾರೆ. ಆದರೂ ನಾವು ಒಂದು ಕಾಲದಲ್ಲೇ ಬರೀ ಮಳೆ ಮೇಲೆ ಡಿಪೆಂಡ್ ಇದ್ದೀವಲ್ಲ, ಅದು ತಪ್ಪದ. ಇವತ್ತು ಡ್ಯಾಮ್ಗಳು ಸಾಕಷ್ಟು ಆಗಿದಾವೆ, ಚೆಕ್ ಡ್ಯಾಮ್ಗಳಾಗಲಿ, ಇನ್ವೆಸ್ಟ್ ಆಗಲಿ, ನೀರಿನ ಪರಿಸ್ಥಿತಿ ಹೆಚ್ಚಾಗಲಿ ಅವ್ರಿಗೆ, ಇದೆಲ್ಲನೂ ಬೇಡಿಕೆಗಳು ಸರಿ ಇದಾವೆ. ಇವೆಲ್ಲ ಇದು ಇಂಪಾರ್ಟೆಂಟ್. ನಾನು ಭಾಳ ಸಲ ವಿಚಾರ ಮಾಡಿದ್ದೇನಪ್ಪ ಅಂದ್ರೆ, ಇವತ್ತು ಪಂಚಮ ಸಾರಿಗೆ 2A ಸರ್ಟಿಫೈ ಮಾಡಿದರೆ ಎಲ್ಲರಿಗೂ ಉದ್ಯೋಗ ಸಿಗ್ತದೆ ಏನು ಅಂತಾರೆ. ಇಡೀ ಪಂಚಮ ಸಾಲಿ ಸಮುದಾಯಕ್ಕೆ 2A ಕೊಟ್ಟರೆ ಹೌದಪ್ಪ ಅವ್ರ ಬದುಕು ಇವತ್ತಿಂದ ಉದ್ಧಾರ ಆಗ್ತದೇನೋ, ದೊಡ್ಡದಾಗ್ತದೇನೋ, ಅನುಕೂಲ ಆಗ್ತದೆ, ಎಲ್ಲ ಬಡವರು ಬಡತನ ಹೋಗಿಬಿಡ್ತದೇನೋ ಅಂತ. ಯಾಕಂದ್ರೆ ಇಲ್ಲಿವ್ರಿಗೆ SC/ST ಕೊಟ್ಟಿದ್ದಾರೆ ರಿಸರ್ವೇಷನ್, ನಿಮಗೆ ಗೊತ್ತದ. 22% ಕೊಟ್ಟಿದ್ದಾರೆ. ಎಷ್ಟು ಉದ್ಧಾರ ಆಗಿದ್ದಾರೆ SC/ST? ಕೆಲವು ಮಂದಿ ಅಷ್ಟೇ ಇಂಪ್ರೂವ್ ಆಗಿದ್ದಾರೆ. ಇಡೀ SC/ST ಸಮುದಾಯ ಎದ್ದು ನಿಂತದಂತಲ್ಲ. ಅವ್ರು ರಿಸರ್ವೇಷನ್ ಇದ್ರೂ ಸಹಿತ ಅವ್ರ ಹಾಸ್ಟೆಲ್ಗಳನ್ನ, ಅವ್ರ ಪರಿಸ್ಥಿತಿಗಳನ್ನ, ಅಲ್ಲಿ ದುಸ್ಥಿತಿಗಳನ್ನ ನೋಡಿದಾಗ ಗೊತ್ತಾಗ್ತದೆ. ಗೌರ್ಮೆಂಟ್ ಹಾಸ್ಟೆಲ್ ಹೆಂಗಿರ್ತಾವೆ ಅಂತೇಳಿ, ಸ್ಕೂಲ್ಗಳು ಹೆಂಗಿರ್ತಾವೆ ಅಂತೇಳಿ, ಸರಿಯಾಗಿ ಕಲಿಸುವಂಥ ವ್ಯವಸ್ಥೆ ಇಲ್ಲ. ಇದರಲ್ಲಿ ಎಲ್ಲ ಕೆಟ್ಟದಂತಲ್ಲ, ಆದರೆ ಇಡೀ ಸಮುದಾಯ ಎದ್ದು ನಿಂತದೇನು ಅವಧಿ ಸ್ವಲ್ಪ ಎತ್ತರಕ್ಕೆ ಬಂದದ.